ಚಾನಲ್. ಇವತ್ತು ಟಿಫಿನ್ ಏನು ಅಂದರೆ ತಾಲಿಪೇಟ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಅಕ್ಕಿ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟೇ ಹಾಕಿರೋದು ಜಾಸ್ತಿ. ಮೆಂತ್ಯ ಪಲ್ಯ, ಸಬ್ಬಸಿಗೆ ಪಲ್ಯ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಅಜ್ವಾನ, ಜೀರಿಗೆ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿದುವಾಗಿ ಕಲಿಸ್ಕೊಂಡಿಟ್ರೆ ಸಾಫ್ಟಾಗಿ ಇರೋ ಅಕ್ಕಿ ರೊಟ್ಟಿ, ತಾಲಿಪೇಟ್ ಏನಾದರೂ ಅನ್ಬೋದು, ರೆಡಿ ಆಗುತ್ತೆ. ಇವತ್ತು ಅದನ್ನ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ನನ್ನ ಮಗಳು ಅದೇ ಮಾಡೋಣ ಅಮ್ಮ ಅಂತಂದ್ಲು. ಆಯಿತು ಅಂತ ಹಿಟ್ಟೆಲ್ಲ ನಾದ್ಕೊಳಕ್ಕೆ ರೆಡಿ ಮಾಡಿಕೊಂಡೆ. ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟ್ ಆಗೋಯ್ತು ಎದ್ದೇಳೋದು, ಹಾಗಾಗಿ ಬೇಗ ಕೆಲಸ ಆಗಲಿಲ್ಲ. ಅದ್ರ ಜೊತೆಗೆ ಶೇಂಗಾ ಪುಡಿನೂ ಮಾಡ್ಕೊಳ್ಳೋಣ ಅಂತ ಶೇಂಗಾನೂ ಹುರ್ಕೋತಾ ಇದ್ದೆ. ಶೇಂಗಾ ಪುಡಿ ಚೆನ್ನಾಗಿರುತ್ತೆ. ಶೇಂಗಾ ಪುಡಿ ಮೊಸರು ತಿಂದರೆ ತುಂಬ ಚೆನ್ನಾಗಿರುತ್ತೆ. ವಾಯ್ಸ್ ಓವರ್ ಸ್ವಲ್ಪ ಜೋರಾಗಿ ಕೊಡಿ ಅಂತೆಲ್ಲ ಕೇಳ್ತೀರಾ. ಸ್ವಲ್ಪ ಭಯ ಆದರೂ ಮುಜುಗರೆ, ಪರವಾಗಿಲ್ಲ. ನಾನು ಟ್ರೈ ಮಾಡ್ತೀನಿ. ಶೇಂಗಾ ಪುಡಿ ಮಾಡ್ಕೊಳ್ಳೋಕ್ಕೆ ಶೇಂಗಾ ಹುರ್ಕೋತಾ ಇದ್ದೆ. ಸ್ವಲ್ಪ ಮಾಡಿಕೊಟ್ರೆ ಆಯಿತು ಅಂತ ಖಾಲಿಯಾಗಿತ್ತು. ಅಷ್ಟರೊಳಗೆ ನನ್ನ ಮಗಳು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ಲು. ಇವತ್ತು ಸ್ಕೂಲು ಗುರುವಾರ ಅಲ್ವಾ, ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ಲು. ಹೊರಗಡೆ ನಮ್ಮ ಮಮ್ಮಿ ಗೋಧಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು, ಅದನ್ನ ಒಳಗಡೆ ಇಡೋಣ ಅಂತ ಇಟ್ಟೆ. ಶೇಂಗಾ ಎಲ್ಲ ನೀಟಾಗಿ ಸಿಪ್ಪೆ ಸುಲ್ಕೊಂಡು ಚೆನ್ನಾಗಿ ಆರಿತ್ತು ಅಲ್ವಾ, ಅದನ್ನ ಶೇಂಗಾ ಪುಡಿ ರೆಡಿ ಮಾಡಿಕೊಂಡೆ. ಶೇಂಗಾ ಪುಡಿಗೆ ಏನೇನು ಹಾಕಿದ್ದೆ ಅಂದರೆ ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಖಾರ. ರುಬ್ಬುವಾಗ ಮಿಕ್ಸಿಗೆ ಹಾಕುವಾಗ ಏನು ಮಾಡಬೇಕು, ಸ್ವಲ್ಪ ಎಣ್ಣೆ ಹಾಕ್ತಾ ಈ ಥರ ಮಿಕ್ಸ್ ಮಾಡಿದರೆ ಈ ಥರ ಕಾಳು ಚೆನ್ನಾಗಿರುತ್ತೆ. ಹೇಳ್ತಾರೆ ಬಿಜಾಪುರ ಕಡೆ ಎಲ್ಲ ಹೇಳ್ತಾರಲ್ಲ ಶೇಂಗಾ ಹಿಂಡಿ ಅಂತ, ಈ ಥರ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕಿದರೆ ಆಯಿತು. ಈ ಕಡೆ ನನ್ನ ಮಗಳು ಟಿಫಿನ್ ಮಾಡ್ತಾಯಿದ್ಲು. ಅಮ್ಮ ಒಂದೇ ಸಾಕು ಅಂತ ಇದ್ಲು. ಇನ್ನೂ ಒಂದು ತಿನ್ನು ಅಂದರೆ ಅರ್ಧ ತಿಂತೀನಿ ಅಂತ ಅಂದ್ಲು. ಆಯಿತು ಅಂತ ಅವಳಿಗೆ ಆಫ್ ಇಟ್ಟೆ. ಈ ಕಡೆ ತಾಲಿಪೇಟು, ಶೇಂಗಾ ಪುಡಿ, ಮೊಸರು ಹಾಕ್ತಾ ತಿಂದರೆ ಆಹಾ ಏನು ಹೇಳಿ, ರುಚಿ ಸಖತ್ತಾಗಿರುತ್ತೆ. ನನ್ನ ಮಗಳು ತಿನ್ನಲ್ಲ ಅಂದವಳೆ ತಿಂದಳು. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ಕೂಲಿಗೆ ಟೈಮ್ ಆಯಿತು ಅಂತ ರೆಡಿ ಆಗಿದ್ಲು ಅಲ್ವಾ, ಬ್ಯಾಗೆಲ್ಲ ಹಾಕ್ಕೊಂಡು ಲಂಚ್ ಬ್ಯಾಗೆಲ್ಲ ತೊಗೊಂಡು ಹೊರಟ್ಲು. ಇವತ್ತು ಇವಳದು ಲೇಟ್ ಆಗೋಯ್ತು. ಇವತ್ತು ಹೊರಡ್ಲು. ಬಾಯ್ ಮಾ ಅಂತಂದ್ಲು. ಬಾಯ್ ಜಾನು ಅಂತ ಎಲ್ಲ ಕಳಿಸಿ, ಅವಳ ಹೆಸರು ಕೃತಿಕಾ, ನಾವು ಮನೇಲಿ ಜಾನು ಅಂತ ಕರಿತೀವಿ. ಹೋದ್ಲು ಕೆಳಗಡೆ. ಇವತ್ತು ಅಂಕಲ್ದು ಸ್ವಲ್ಪ ಶಾಪಿಗೆ ಹೋಗಕ್ಕೆ ಲೇಟ್ ಆಗಿತ್ತು. ಅವರು ಹೊರಗಡೆ ಇದ್ದರು ಆಲ್ರೆಡಿ. ಜಾನು ಆಯ್ತಮ್ಮ ನಾನು ಹೋಗ್ತೀನಿ, ನೀನು ಒಳಗೆ ಹೋಗು ಅಂತಂದ್ಲು. ಇಲ್ಲ ಪರವಾಗಿಲ್ಲ ಅಂತ ನಿಂತಿದ್ದೆ. ಹೊರಡ್ಲು ಅವಳು ಸ್ಕೂಲಿಗೆ. ಟೈಮು ಸ್ವಲ್ಪ ಆಗಿತ್ತು ಇವತ್ತು, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ಲು. ಈ ಕಡೆ ನನಗೂ ಹೊಟ್ಟೆ ತುಂಬ ಹಸಿತಾ ಇತ್ತು. ಬಿಸಿ ತಾಲಿಪೇಟು ಮೊಸರು ತಿಂತಾಯಿದ್ರೆ ಆಹಾ ಸ್ವರ್ಗ. ಅಮ್ಮ ಮಾಡ್ತಾಯಿದ್ರು. ಆಯಿತು ಅಂತ ಪ್ಲೇಟಿಗೆ ಹಾಕ್ಕೊಂಡು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ತುಂಬ ಅಂದರೆ ತುಂಬ ಯಮ್ಮಿ, ತುಂಬ ಸಖತ್ತಾಗಿತ್ತು. ಹಾಗೆ ಶೇಂಗಾ ಪುಡಿನೂ ತುಂಬ ಚೆನ್ನಾಗಾಗಿತ್ತು. ಆಹಾ ಟೇಸ್ಟು ಹೇಳೋಕ್ಕೆ ಸಾಲೇ ಇಲ್ಲ ಇವತ್ತು ಪದಗಳು. ಸಖತ್ತಾಗಿತ್ತು ಇವತ್ತು ಟಿಫಿನು. ಇವತ್ತು ಜಾನು ಬಾಕ್ಸಿಗೆ ಅದನ್ನೇ ತೊಗೊಂಡೋದ್ಲು. ಟಿಫಿನ್ ಎಲ್ಲ ಮುಗೀತು. ಶೇಂಗಾ ಪುಡಿ ಎಲ್ಲ ಬಾಕ್ಸಿಗೆ ಹಾಕೋಣ ಅಂತೆಲ್ಲ ಬಾಕ್ಸಿಗೆಲ್ಲ ಹಾಕಿಟ್ಟೆ, ಡಬ್ಬಿಗೆಲ್ಲ ಹಾಕಿಟ್ಟೆ. ಟಿಫಿನ್ ಎಲ್ಲ ಆಗಿತ್ತು ಅಲ್ವಾ, ಹಾಗಾಗಿ ಕೆಲಸನೂ ಮುಗಿದ್ಬಿಡುತ್ತೆ ಅಂತ ಅದನ್ನೆಲ್ಲ ಬಾಕ್ಸಿಗೆಲ್ಲ ಹಾಕಿದೆ. ಆಮೇಲೆ ಅಮ್ಮ ಟೀ ಕೇಳಿದರು. 2 ಕಪ್ ಟೀ ಮಾಡಿಕೊಂಡು ನಾನು ಅಮ್ಮ ಟೀ ಕುಡಿದ್ವಿ. ಅಮ್ಮ ಯಾರಿಗೂ ಪೇಮೆಂಟ್ ಮಾಡೋದಿದೆ, ಸ್ವಲ್ಪ ಫೋನ್ಪೇನಲ್ಲಿ ಗೊತ್ತಾಗ್ತಿಲ್ಲ ಹೇಳ್ಕೊಡು ಅಂದ್ಲು. ಹೇಳಿಕೊಟ್ಟೆ. ಇವತ್ತಿನ ವಿಡಿಯೋ ಹೀಗಿತ್ತು. ಹೇಗಿದೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.